ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ನಾನು ಇವತ್ತಿನ ಟಾಪಿಕ್ ಶುರು ಮಾಡೋ ಮುಂಚೆ ಒಂದು ಸಾಂಗನ್ನು ಪ್ಲೇ ಮಾಡ್ತೀನಿ, ಕೇಳ್ಕೊಂಡು ಬನ್ನಿ. ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನ ಕಣ್ಣಿನ ಮಾತು ಹೃದಯ ಮುಟ್ಟಿದೆ, ನಿನ್ನ ನಗುವಿನ ಬೆಳಕು ಜೀವ ಬೆಳಗಿದೆ. ನೀ ಬಂದ ಕ್ಷಣದಿಂದ ಲೋಕವೇ ಬದಲಾಗಿದೆ. ನನ್ನ ಉಸಿರಿನ ಹೆಸರೇ ನೀಯಾಗಿದ್ದೀಯೆ. ಮೊದಲ ಮಳೆಯ ಹನಿಯಂತೆ ನೀ ಬಂದೆ. ಕೇಳಿದ್ರಲ್ಲ, ಈ ಹಾಡನ್ನು ನಾನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದನ್ನೇ ನಾನು ಇವತ್ತು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಾನು ಇದನ್ನು ಸಾಹಿತ್ಯ ಮತ್ತು ಸಂಗೀತ, ವಿಡಿಯೋ ಎಲ್ಲವನ್ನು ನಾನು AI ಮೂಲಕ ಕ್ರಿಯೇಟ್ ಮಾಡಿದ್ದೀನಿ. ಈಗ AI ಫೀಚರ್ ಬಂದಿರೋದ್ರಿಂದ, AI ಅಪ್ಡೇಟ್ ಬಂದಿರೋದ್ರಿಂದ, AI ಫೀಚರ್ಸ್ಗಳು ಇರೋದರಿಂದ ಸಾಕಷ್ಟು AI ವೆಬ್ಸೈಟ್ಗಳಿವೆ. ಅಲ್ಲಿ ಹೋಗಿ ನೀವು ಮ್ಯೂಸಿಕನ್ನು ಕ್ರಿಯೇಟ್ ಮಾಡ್ಬೋದು. ಆದರೆ ನಾನಿವತ್ತು ತಿಳಿಸ್ಕೊಡ್ತಾ ಇರೋ ವೆಬ್ಸೈಟ್ ಯಾವುದು, ಅದರದ್ದು ಪೂರ್ಣ ಒಂದು ವಿವರಣೆಯನ್ನು ನಾನು ನಿಮ್ಗೆ ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ತೀನಿ. ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಾವಿಲ್ಲಿ ಮ್ಯೂಸಿಕ್ ಕ್ರಿಯೇಟರ್ AI ಅಂತ ಟೈಪ್ ಮಾಡಿ ಆಮೇಲೆ ಎಂಟರ್ ಕೊಡಿ. ಈ ರೀತಿ ಮ್ಯೂಸಿಕ್ ಕ್ರಿಯೇಟರ್ AI ಅಂತ ನಾವು ಟೈಪ್ ಮಾಡಿದಾಗ ಈ ರೀತಿ ವೆಬ್ಸೈಟ್ಗಳು ಇದರಲ್ಲಿ ಬರುತ್ತೆ. ಇದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಇದರಲ್ಲಿ ಸಾಕಷ್ಟಿವೆ. ಅದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ ಮ್ಯೂಸಿಕ್ ಕ್ರಿಯೇಟರ್ AI ಅಂತ www.musicCreator.ai ಅಂತ ಇದೆಯಲ್ಲ, ಈ ಆಪ್ಷನ್ ಅದರಲ್ಲಿ ಮ್ಯೂಸಿಕ್ ಕ್ರಿಯೇಟರ್ AI ಫ್ರೀ, AI ಮ್ಯೂಸಿಕ್ ಜನರೇಟರ್ ರಾಯಲ್ಟಿ ಫ್ರೀ ಅಂತ ಇದೊಂದು ವೆಬ್ಸೈಟ್ ಇದೆ. ಇದರಲ್ಲಿ ನೀವು ಮ್ಯೂಸಿಕನ್ನು ಕ್ರಿಯೇಟ್ ಮಾಡಿದ್ರೆ ನಿಮಗೆ ರಾಯಲ್ಟಿ ಫ್ರೀಯಾಗಿ ಸಿಗುತ್ತೆ. ಅದರದ್ದು ಏನೇನು ಫೀಚರ್ಸ್ ಇದೆ ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ. ನೀವು ಏನು ಮಾಡಬೇಕು ಅಂತಂದರೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿ ಒಂದು ಪಾಪಪ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ಇಲ್ಲಿ ನೀವು ಒಂದು ನಿಮ್ಮ ಅಕೌಂಟಿಂದ ಲಾಗಿನ್ ಆಗಬೇಕಾಗತ್ತೆ. ನಾನು ಒಂದು ಸರಿ ಲಾಗೌಟ್ ಮಾಡಿ ಲಾಗಿನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಈ ರೀತಿ ಪಾಪಪ್ ಓಪನ್ ಆಗುತ್ತೆ. ಆ ಓಪನ್ ಈ ರೀತಿ ಓಪನ್ ಆದ ನಂತರ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ ಒಂದು ಆಪ್ಷನ್ ಇದೆ, ಸೈನ್ ಇನ್ ಅಂತ ಹೇಳಿ. ಈ ಸೈನ್ ಇನ್ ಮೇಲೆ ನೀವು ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕಂಟಿನ್ಯೂ ವಿತ್ ಗೂಗಲ್ ಅಂತ ಬರುತ್ತೆ. ಈ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಹತ್ರ ಯಾವ್ಯಾವ ಇಮೇಲ್ ಐ ಡಿಗಳಿದೆಯೋ ಆ ಇಮೇಲ್ ಐ ಡಿಯನ್ನು ತೋರಿಸುತ್ತೆ. ನೀವು ಅದನ್ನು ನಿಮಗೆ ಯಾವ ಇಮೇಲ್ ಐ ಡಿಯಿಂದ ಮಾಡಬೇಕೋ ಅದನ್ನು ನೀವು ಚೂಸ್ ಮಾಡಿ. ನಾನು ನನ್ನ ಚಾನಲ್ನ ಲಯ ಸಂಗೀತ ಲೋಕ ಇಮೇಲ್ ಐ ಡಿಯಿಂದನೇ ನಾನು ಜಾಯ್ನ್ ಆಗ್ತೀನಿ. ಆಮೇಲೆ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ನಂತರ ಈ ರೀತಿ ನಿಮ್ಮ ಲೋಗೋ ಕಾಣಿಸುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಇದೆಯಲ್ಲ, ಈ ಡ್ಯಾಶ್ಬೋರ್ಡ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಒಂದು AI ವೆಬ್ಸೈಟಲ್ಲಿ ನೀವು ಮ್ಯೂಸಿಕ್ ಜನರೇಟ್ ಮಾಡ್ಬೋದು, ಲಿರಿಕ್ಸ್ ಜನರೇಟ್ ಮಾಡ್ಬೋದು, ವಾಯ್ಸ್ ಜನರೇಟ್ ಮಾಡ್ಬೋದು, ಕವರ್ ಸಿಂಗಿಂಗ್ ಜನರೇಟ್ ಮಾಡ್ಬೋದು. AI ಮೂಲಕ ವಿಡಿಯೋ ಕೂಡ ನೀವು ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು. ನಾನು ವಿಡಿಯೋನ ಕ್ರಿಯೇಟ್ ಮಾಡಿ ತೋರಿಸಿದ್ನಲ್ಲ, ಅದರಲ್ಲಿ ಲಿರಿಕ್ಸು, ಹಾಡು ಎಲ್ಲವನ್ನು ನಾವು ಇದರಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಈಗೇನು ಮಾಡೋಣ ಅಂತಂದರೆ, ನಾನು AI ಮ್ಯೂಸಿಕ್ ಲಿರಿಕ್ಸನ್ನು ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಒಂದು
ನೀವು ಟೈಟಲ್ ಕೊಡ್ಬೋದು. ಇಲ್ಲಿ ಪ್ರಾಂಪ್ಟನ್ನು ಹಾಕಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಮೂಡು, ಆಮೇಲೆ ಸ್ಟ್ರಕ್ಚರು, ಸ್ಟೈಲು, ಲ್ಯಾಂಗ್ವೇಜು ಎಲ್ಲ ಕೇಳುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ರೀತಿ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಅಥವಾ ಇನ್ನೊಂದು ಆಪ್ಷನ್ ಇದೆ, ಏನಪ್ಪ ಅಂತಂದರೆ ಇಲ್ಲಿ ಚಾಟ್ GPT ಅಂತ ಹೇಳಿ ಒಂದು AI ಇದೆ. ಆ ಚಾಟ್ GPT ಮೂಲಕ ನೀವು ನಿಮ್ಮ ಲಿರಿಕ್ಸನ್ನು ಕ್ರಿಯೇಟ್ ಮಾಡ್ಬೋದು. ಚಾಟ್ GPT, ನಾನು ಈ ಚಾಟ್ GPTಯನ್ನು ಕ್ಲಿಕ್ ಮಾಡ್ತೀನಿ. ಚಾಟ್ GPT ಓಪನ್ ಆದ ನಂತರ ನೀವು ಮೊದಲಿಗೆ ಏನು ಮಾಡಬೇಕು, ಹಾಯ್ ಅಂತ ಹೇಳಿ ಒಂದು ಮೆಸೇಜನ್ನು ಅದು ಚಾಟ್ GPTಗೆ ಸಿಗ್ನಲ್ ಕೊಡಿ, ಎಂಟ್ರ್ ಕೊಡಿ. ಎಂಟ್ರ್ ಕೊಟ್ಟ ನಂತರ ಚಾಟ್ GPT ನಮಸ್ಕಾರ ಮತ್ತೆ ಸ್ವಾಗತ, ಇಂದು ನಾನು ನಿಮಗಾಗಿ ಯಾವ ವಿಷಯದಲ್ಲಿ ಸಹಾಯ ಮಾಡಲಿ, ನೀವು ಬೇಕಾದರೆ ಈ ವಿಷಯಗಳಲ್ಲಿ ಸಹಾಯ ಮಾಡ್ಬೋದು. ನಿಮಗೆ ಯಾವ್ದು ಬೇಕೋ ಅದು ನಾನು ಆಲ್ರೆಡಿ ಯಾವ್ಯಾವ ಪ್ರೋಗ್ರಾಮ್ಗಳು ಮಾಡಿದ್ದೀನೋ ಅದನ್ನು ಇಲ್ಲಿ ಕೇಳುತ್ತೆ. ಅಥವಾ ನಿಮ್ಮದು ಹೊಸದಾಗಿದ್ದರೆ ಅದು ನಿಮಗೆ ನಮಸ್ಕಾರ ಮಾತ್ರ ತಿಳಿಸುತ್ತೆ. ನಾನು ಏನು ಹೇಳ್ತೀನಿ ಅಂದರೆ ಅದಕ್ಕೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನನಗೆ ಒಂದು ರೊಮ್ಯಾಂಟಿಕ್ ಕನ್ನಡ ಸಾಂಗ್ ಲಿರಿಕ್ಸ್ ಮಾಡಿ ಕೊಡು. ನಾನು ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟ ನಂತರ ನಮಗೆ ಒಳ್ಳೆ ಅದು ಖಂಡಿತ ನೀ ಬಂದ ಕ್ಷಣವೇ ಹೃದಯ ಹಾಡಿತು, ನಿನ್ನ ನಗುವಿನಲ್ಲಿ ನನ್ನ ಲೋಕ ಮೂಡಿತು, ಕೈ ಹಿಡಿದ ಕನಸು ಗಾಳಿಯಲ್ಲಿ ತೇಲಿತು, ನಿನ್ನ ಪ್ರೀತಿಯಲ್ಲಿ ನನ್ನ ಜೀವ ಬೆರೆಯಿತು. ಒಂದು ನಿಮಗೆ ಯಾವ್ಯಾವ ರೀತಿ ಏನೇನು ಮಾಡಬೇಕೋ ಇದನ್ನು ರೆಡಿ ಮಾಡಿ ಕೊಟ್ಟಿತ್ತು. ಈಗ ನೀವೇನು ಮಾಡ್ಬೋದು, ಇದನ್ನು ಕಾಪಿ ಮಾಡಿಕೊಂಡು ಇಟ್ಕೋಬೇಕು. ಕಾಪಿ ಮಾಡೋದಂದರೆ ಈ ರೀತಿ ಕಾಪಿ ಮಾಡಿ. ಇಲ್ಲಿ ಒಂದು ಏನಂತಂದರೆ ಇಲ್ಲಿ ನೋಡಿ ಏನಂತಂದರೆ ಇಲ್ಲಿ ಪಲ್ಲವಿ ಅಂತ ಬಂದಿದೆ, ಚರಣ ಅಂತ ಬಂದಿದೆ, ಪ್ರೀ ಕೋರಸ್ ಅಂತಿದೆ, ಕೋರಸ್ ಅಂತಿದೆ, ಚರಣ 2, ಬ್ರಿಡ್ಜ್, ಆಮೇಲೆ ಅಂತಿಮ ಕೋರಸ್ ಎಲ್ಲ ಈ ರೀತಿ ಮಾಡಿಕೊಡತ್ತೆ. ಇದು ಎಲ್ಲವನ್ನು ನೀವು ಕಾಪಿ ಮಾಡ್ಕೊಳ್ಳೋಂಗಿಲ್ಲ. ನೀವೇನು ಮಾಡಬೇಕು, ಜಸ್ಟು ಮೊದಲನೇದು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ನೀವು AI ಮ್ಯೂಸಿಕ್ ಜನ್ರೇಟ್ ಇದೆಯಲ್ಲ ಇದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಫಸ್ಟ್ಗೆ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಿರಿಕ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಏನು ಸಾಂಗ್ ಕ್ರಿಯೇಟ್ ಮಾಡಿದ್ರೋ ಅದನ್ನು ಚರಣ ತಗೊಳ್ಳಿ, ಚರಣ ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಎಂಟರ್ ಕೊಟ್ಟು 2 ಸ್ಟೆಪ್ ಡೌನ್ ತೊಗೊಂಡು ಮತ್ತೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಪ್ರೀ ಕೋರಸ್ ಇದೆಲ್ಲ ಇದನ್ನು ಕೂಡ ಕಾಪಿ ಮಾಡ್ಕೊಳ್ಳಿ. ಇದ್ರ ಕೆಳಗಡೆನೆ ಒಂದು ಎಂಟ್ರಿ ಕೊಟ್ಟು ಪೇಸ್ಟ್ ಮಾಡಿ. ಆಮೇಲೆ ನಿನ್ನ ನಗುವಿನ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ 2 ಸರಿ ಕೊಟ್ಟು ಪೇಸ್ಟ್ ಮಾಡಿ. ಪ್ರತಿಯೊಂದನ್ನು ಈ ರೀತಿ ಮಾಡಿಕೊಂಡು ನೀವು ಕಾಪಿ ಮಾಡಿಕೊಂಡು ಮಾಡ್ಬೋದು. ಕಾಪಿ ಆಮೇಲೆ ಪೇಸ್ಟ್. ನಾನು ಇಷ್ಟು ಮಾತನ್ನು ತೊಗೋತೀನಿ, ಉಳಿದಿದ್ದನ್ನು ನೀವು ಬೇಕಿದ್ರೆ ತೊಗೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ಇದನ್ನೊಂದು ಕೊನೆಯದಾಗಿರೋದನ್ನು ಒಂದನ್ನು ತೊಗೊಳ್ತೀನಿ, ಕಾಪಿ, ಆಮೇಲೆ 2 ಸರಿ ಡೌನ್, ಪೇಸ್ಟ್ ಆಯ್ತಲ್ಲ. ಇದಾದ ನಂತರ ಚಾಟ್ GPTಗೆ ನೀವು ಒಂದು ಮೆಸೇಜ್ ಕೊಡಿ. ಏನಂತಂದರೆ ನನಗೆ ಈ ಹಾಡಿಗೆ ಒಳ್ಳೆಯ ರೊಮ್ಯಾಂಟಿಕ್ AI ಸ್ಟೈಲ್ ಮಾಡಿಕೊಡು. ಆಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೈಲು ಮತ್ತು ಲಿರಿಕ್ಸ್ ಎರಡನ್ನು ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ. ಅದು ನೀವು ಬೇಕಂದರೆ ಈ ಲಿರಿಕ್ಸನ್ನು ಯೂಸ್ ಮಾಡಿ, ಅಥವಾ ಮೇಲ್ಗಡೆ ಕೊಟ್ಟಿರೋದನ್ನು ಯಾವುದಾನ ಒಂದನ್ನು ನೀವು ತೊಗೊಂಡು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಏನು ಮಾಡಿ ಅಂತಂದರೆ AI ಪ್ರಾಂಪ್ಟ್ ಇದೆಲ್ಲ ಇದನ್ನು ಜಾನ್ರ
ಇಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿರಿ, ಕನ್ನಡ ರೊಮ್ಯಾಂಟಿಕ್, ಸಿನೆಮ್ಯಾಟಿಕ್, ಮಾಡರ್ನ್ ಲವ್ ಸಾಂಗ್ ಇದೆ, ಮತ್ತು ಡೀಪ್ಲಿ ಎಮೋಷ್ನಲ್, ಡರ್ಮಿ, ಹಾರ್ಟ್ ವಾರಿಂಗ್, ಸೋಫುಲ್, ಆಮೇಲೆ ಟೆಂಪೋ 72 BPM ಇದೆ, ಜಿ ಮೇಜರು ಕೀ ಇದೆ. ಇದರಲ್ಲಿ ಏನೇನು ಬೇಕೋ ಎಲ್ಲವೂ ಹಾಕಿದೆ ಅದು. ಇದರಲ್ಲಿ ಪಿಯಾನೋ, ಅಕಾಸ್ಟಿಕ್ ಗಿಟಾರು, ವಾರ್ಮ್ ಸ್ಟ್ರಿಂಗು, ಸಾಫ್ಟ್ ಪ್ಯಾಡು, ಫ್ಲೂಟು, ಸಬ್ ಟೈಟಲ್ ಪ್ರಕಷನು, ಸಿನೆಮ್ಯಾಟಿಕ್ ಡ್ರಮ್ಸು, ಇದೆಲ್ಲವನ್ನು ಅದು ರೆಡಿ ಮಾಡಿಕೊಟ್ಟಿದೆ. ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ ನಂತರ ಇಲ್ಲಿ ಸ್ಟೈಲ್ ಅಂತ ಕೆಳಗಡೆ ಇರುತ್ತೆ ನೋಡಿ, ಈ ಸ್ಟೈಲ್ ಮೇಲೆ ಏನು ಮಾಡಿ, ಇಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡಬೇಕು, ಟೈಟಲನ್ನು ಕೊಡಿ. ಟೈಟಲನ್ನು ಏನು ಕೊಡಿ ಅಂತಂದರೆ ಇಲ್ಲಿ ಏನಿದೆ, ನೀ ಬಂದ ಕ್ಷಣವೇ ಅಂತ ಇದೆ. ಇಲ್ಲಿ ನೀ ಬಂದ ಕ್ಷಣವೇ, ಅದನ್ನೇ ಕಾಪಿ ಮಾಡ್ಕೊಂಡು ಹಾಕ್ತೀನಿ ರೀ. ಕಾಪಿ, ನೀ ಬಂದ ಕ್ಷಣವೇ ಟೈಟಲನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ಆಮೇಲೆ ಇದು ಮೇಲು ಫಿಮೇಲು ವಾಯ್ಸ್ ಯಾರ್ದು ಬೇಕೋ ಅದನ್ನು ಕೇಳುತ್ತೆ. ನಾನು ರ್ಯಾಂಡಮ್ ಆಗಿ ಕೊಡ್ತೀನಿ. ಮೇಲ್ ಫಿಮೇಲ್ಗಿಂತನೂ ನಾನು ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಮೇಲ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಜನ್ರೇಟ್ ಕೌಂಟ್ 1 ಬೇಕಾ 2 ಬೇಕಾ ಕೇಳುತ್ತೆ. ನೀವು 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲೇನು ಮಾಡಿ ಅಂತಂದರೆ ಜನ್ರೇಟ್ ಮ್ಯೂಸಿಕ್ ಇದೆಯಲ್ಲ, ಈ ಜನ್ರೇಟ್ ಮ್ಯೂಸಿಕ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮ್ಯೂಸಿಕ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ ಟೈಮ್ಗೆ 2 ಸಾಂಗ್ಗಳನ್ನು ಅದು ಕ್ರಿಯೇಟ್ ಮಾಡಿಕೊಡುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅದು ಕ್ರಿಯೇಟ್ ಆಗೋವರೆಗೂ ಏನಪ್ಪ ಅಂತಂದರೆ, ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರಿಗೂ ಮ್ಯೂಸಿಕ್ ಮಾಡಬೇಕು, ನಾವು ಒಂದು ಹಾಡನ್ನು ಕ್ರಿಯೇಟ್ ಮಾಡಬೇಕಂತೂ ಯಾರ್ಯಾರಿಗಿದೆಯೋ ಅವರು ಈ ನನ್ನ AI ವಿಡಿಯೋಗಳನ್ನ ಕೂಡ ನೀವು ನೋಡ್ಬೋದು. ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿ ಇದನ್ನ ಕೊಡ್ತೀನಿ ನಾನು ನಿಮ್ಮೆಲ್ಲರಿಗೂ. ಈ ವಿಡಿಯೋ ನೋಡಿಕೊಂಡು ನೀವು AI ಮ್ಯೂಸಿಕನ್ನು ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಅದ್ರದ್ದು ಸರಿಯಾಗಿ ಈಗ ನಾನು ಸಾಂಗ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಾದ ನಂತರ ನಾವು ಫೇಸ್ ರೆಡಿ ಮಾಡೋದು ಹೇಗೆ, ಆಮೇಲೆ ಅದಕ್ಕೆ ವಿಡಿಯೋ ರೆಡಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಜಸ್ಟ್ ಮ್ಯೂಸಿಕ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ರೆಡಿ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಇದು ಸಾಂಗ್ ರೆಡಿ ಆಗೋವರೆಗೂ ಏನು ಮಾಡೋಣ ಅಂದರೆ, ನಾವೊಂದು ಥಂಬ್ನೇಲನ್ನು ಇಲ್ಲಿ ರೆಡಿ ಮಾಡ್ಕೊಳ್ಳಿ. ಏನಂತಂದರೆ ಇದಕ್ಕೆ ಹೊಂದುವಂತೆ ಯೂಟ್ಯೂಬ್ ಥಂಬ್ನೇಲ್ ಕೊಡಿ. ಆಮೇಲೆ ಇಲ್ಲಿ ಬೇಕಾದರೆ ಕ್ಲಿಕ್ ಮಾಡ್ಬೋದು ಅಥವಾ ಎಂಟರ್ ಕೊಡ್ಬೋದು. ಇದು ನಮಗೆ ಒಂದು ಇಮೇಜನ್ನು ಕ್ರಿಯೇಟ್ ಮಾಡುತ್ತೆ ಯೂಟ್ಯೂಬ್ ಥಂಬ್ನೇಲ್ದು. ಇಲ್ಲಿ ಇನ್ನೂ ಸಾಂಗ್ ರೆಡಿ ಆಗ್ತಾ ಇದೆ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡೋ ಮುಖಾಂತರ ನೀವು ನಿಮ್ಮ ಡೌಟ್ಸ್ಗಳನ್ನು ಕೇಳಿ ತಿಳ್ಕೊಳ್ಬೋದು. ನಿಮಗೆ ಡೈಲಿ 2 ಕ್ರೆಡಿಟು ಸಿಗುತ್ತೆ. ನಿಮಗೆ ಕೆಲವು ಅಮೌಂಟನ್ನು ಕಟ್ಟಿ ಇಲ್ಲಿ ನೀವು ಪೇಯ್ಡ್ ವರ್ಷನನ್ನು ತೊಗೊಂಡ್ರೆ ಇನ್ನೂ ಒಳ್ಳೆಯದು ರೀತಿ ನಿಮಗೆ ಮ್ಯೂಸಿಕನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಆಮೇಲೆ ಪಾಯಿಂಟ್ಸ್ಗಳು ಎಷ್ಟಿದೆ ಅದೆಲ್ಲವೂ ನಿಮಗೆ ಇಲ್ಲಿ ತೋರಿಸುತ್ತೆ. ನನಗೆ ಪಾಯಿಂಟು 473 ಪಾಯಿಂಟ್ಸ್ಗಳು ನನಗೀಗ ಇದೆ. ನೀವು ಇದರಲ್ಲಿ ಇನ್ನೊಂದಂದರೆ AI ವೋಕಲ್ ರಿಮೂವರ್ ಕೂಡ ಮಾಡ್ಬೋದು. AI ಸ್ಟೆಂಪ್ ಸಪ್ರೇಟರ್ ಕೂಡ ಇದೆ ಇದರಲ್ಲಿ. ನೋಡಿ, ಇಲ್ಲಿ ಸಾಂಗ್ ರೆಡಿ ಆಯಿತು, ಜೊತೆಗೆ ನಮ್ಮದು ಇಮೇಜ್ ಕೂಡ ರೆಡಿ ಆಗ್ತಾ ಇದೆ. ನೋಡಿ, ನೀ ಬಂದ ಕ್ಷಣವೇ ರೊಮ್ಯಾಂಟಿಕ್ ಕನ್ನಡ ಸಾಂಗ್ನ ಒಂದು ಥಂಬ್ನೇಲನ್ನು ಕ್ರಿಯೇಟ್ ಮಾಡಿಕೊಡ್ತು. ಇದನ್ನು ಈ ರೀತಿ
ಡೌನ್ಲೋಡ್ ಮಾಡ್ಕೊಳ್ತೀನಿ. ಡೌನ್ಲೋಡ್ ಆಯಿತಾ? ಡೌನ್ಲೋಡ್ ಆದ ನಂತರ ನಾನು ಏನು ಮಾಡ್ತೀನಿ, ಈ ಸಾಂಗನ್ನು ನಿಮಗೆ ಕೇಳಿಸ್ತೀನಿ, ಒಂದು ಸರಿ ಕೇಳಿ. ನೀ ಬಂದ ಕ್ಷಣವೇ ಹೃದಯ ಹಾಡಿತು, ನಿನ್ನ ನಗುವಿನಲ್ಲಿ ನನ್ನ ಲೋಕ ಮೂಡಿತು. ಕೈ ಹಿಡಿದ ಕನಸು ಗಾಳಿಯಲ್ಲಿ ತೇಲಿತು, ನಿನ್ನ ಪ್ರೀತಿಯಲ್ಲಿ ನನ್ನ ಜೀವ ಬೆರೆತಿತು. ನಿನ್ನ ಕಣ್ಣಿನ ಭಾಷೆ ಮಾತಿಲ್ಲದೆ ಹೇಳಿತು. ನೋಡಿ, ಅಷ್ಟೊಂದು ಪರ್ಫೆಕ್ಟಾಗಿ, ಪ್ರೊಫೆಷ್ನಲ್ ಆಗಿ, ಸಿನೆಮೆಟಿಕ್ ಆಗಿ ನಮಗೆ ರೆಡಿ ಮಾಡಿಕೊಟ್ಟಿದೆ. ಸೆಕೆಂಡ್ ಸಾಂಗನ್ನು ನೋಡೋಣ. ಒಂದು ಟೈಮ್ಗೆ ನಮಗೆ ಒಂದೇ ಲಿರಿಕ್ಸ್ನ 2 ಟ್ಯೂನನ್ನು ಅದು ಮಾಡಿಕೊಡುತ್ತೆ. ಈಗ ನೋಡಿ, ಬಂದ ಕ್ಷಣವೇ ಹೃದಯ ಹಾಡಿತು, ನಿನ್ನ ನಗುವಿನಲ್ಲಿ ನನ್ನ ಲೋಕ ಮೂಡಿತು. ಕೈ ಹಿಡಿದ ಕನಸು ಗಾಳಿಯಲ್ಲಿ ತೇಲಿತು, ನಿನ್ನ ಪ್ರೀತಿಯಲ್ಲಿ ನನ್ನ ಜೀವ ಬೆರೆತಿತು. ನಿನ್ನ ಕಣ್ಣಿನ ಭಾಷೆ ಮಾತಿಲ್ಲದೆ ಹೇಳಿತು, ನನ್ನ ಮನದ ಪುಟದಲ್ಲಿ ನಿನ್ನ ಹೆಸರೇ ಬರೆಯಿತು. ಇಲ್ಲಿ ಅದು ಫೀಮೇಲ್ ವಾಯ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದೆ. ಇಲ್ಲಿ ಏನು ಮಾಡಬೇಕಂತಂದರೆ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಇಲ್ಲಿ 3 ಡಾಟ್ಸ್ ಕಾಣಿಸುತ್ತೆ ನೋಡಿ. ಈ 3 ಡಾಟ್ ಇದೆಯಲ್ಲ, ಇಲ್ಲಿ ಎಲ್ಲ ಕಡೆ 3 ಡಾಟ್ ಕಾಣಿಸ್ತಾ ಇದೆ. ಈ 3 ಡಾಟ್ ಏನಿದೆಯೋ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಡಿಟ್ ಇದೆ, ಲಿರಿಕ್ಸ್ ಕೂಡ ಎಡಿಟ್ ಬೇಕಂದರೆ ಎಡಿಟರ್ ಇದೆ. ಇದರಲ್ಲಿ ಏನೇನು ಬೇಕೋ ಅದು ಎಡಿಟ್ ಮಾಡ್ಕೊಳ್ಬೋದು. ಇದು ಹೆಂಗೆ ಮಾಡೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಡೌನ್ಲೋಡ್ ಮಾತ್ರ ಮಾಡೋದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಪೇಯ್ಡ್ ವರ್ಷನ್ ಇದ್ದರೆ ವೇವ್ ಫೈಲಲ್ಲೇ ಇದು ನಮಗೆ ಏನಂದರೆ ವೇವ್ ಫೈಲಲ್ಲೇ ಡೌನ್ಲೋಡ್ ಆಗುತ್ತೆ. ನೀವು ಜಸ್ಟು ಟ್ರಯಲ್ ವರ್ಷನ್ನ ಯೂಸ್ ಮಾಡ್ತಿದ್ರೆ MP3 ಆಡಿಯೋ ಮಾತ್ರ ಕೊಡುತ್ತೆ. ನಾನು ಈ ವೇವ್ ಫೈಲನ್ನು ತೊಗೊಳ್ತೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅದು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ಬ್ಯೂಟಿಫುಲ್ ಮ್ಯೂಸಿಕನ್ನು ಕ್ರಿಯೇಟ್ ಮಾಡೋದು AI ಮೂಲಕ ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಏನಪ್ಪ ಅಂತಂದರೆ, ಇದರಲ್ಲಿ ನಾವು ಇಮೇಜ್ ಜನ್ರೇಟ್ ಮಾಡೋದು ಹೇಗೆ, ಆಮೇಲೆ ಸ್ಟೆಮ್ ಸಪ್ರೇಟ್ ಮಾಡೋದು ಹೇಗೆ, ಆಮೇಲೆ ಇದ್ರ ಮುಖಾಂತರ ನಾವು ವಿಡಿಯೋನ ಮಾಡೋದು, ಲಿರಿಕ್ಸ್ ಟು ಆಲ್ ಸಬ್ಜೆಕ್ಟ್ ಅಂದರೆ ವಿಡಿಯೋ ಮಾಡೋದು, ಮ್ಯೂಸಿಕ್ ಮಾಡೋದು, ಹಾಡನ್ನು ರೆಡಿ ಮಾಡೋದು ಎಲ್ಲವನ್ನು ಒಂದೇ AI ಮೂಲಕ, ಅದು ಮ್ಯೂಸಿಕ್ ಕ್ರಿಯೇಟರ್ AI ಮೂಲಕ ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ವಿಡಿಯೋಗಳು ನಿಮಗೆ ಯೂಸ್ಫುಲ್ ವಿಡಿಯೋಗಳು ನೋಡಬೇಕಂದ್ರೆ ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.